AI ಬಂದ್ಮೇಲೆ ಎಲ್ಲ ಈಸಿ ಆತಂತೆ ಎಲ್ಲರೂ ಫುಲ್ ಎಂಜಾಯ್ ಮಾಡಕತ್ತೀರಿ, ಖುಷಿ ಆತ್ ಭಾಳ. ಬಟ್ ಸ್ಕ್ಯಾಮ್ ಮಾಡೋದು ಭಾಳ ಈಸಿ ಆಗೈತಿ ಈಗ. ಹೆಂಗ ಅಂದ್ರ ಬರ್ರಿ ನಿಮಗೊಂದು ತೋರಿಸ್ತೀನಿ ಒಂದು ಎಕ್ಸಾಂಪಲ್. ಓಕೆ, ಇದಂತೂ ಹೊಸ ಟ್ರೆಂಡಿಗೆ ಹಿಂಗತೆ ಒಂದು ವಿಡಿಯೋ ಮಾಡ್ತಾರ. ಇದಕ್ಕೆ ಏನ್ ಬೇಕಾಗಿಲ್ಲ, ಒಂದು 3 ಇಲ್ಲ 4 ಫೋಟೋ, ನಿಮ್ಮ ಪರ್ಸನಲ್ ಫೋಟೋಸ್ ಚಂದ ಫೇಸ್ ಬರ್ಬೇಕ, ಫ್ರಂಟ್ ಸೈಡ್, ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್. ಓಕೆ, ಒಂದು 3-4 ಫೋಟೋ. ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಅದ್ರ ಜೊತೆಗೆ ಏನ್ ಕೊಡ್ತಾರಂದ್ರೆ ಇವ್ರ ಟ್ಯೂಟೋರಿಯಲ್ ಮಾಡ್ತಾರ, ಒಂದು ಸಿಂಪಲ್ ಶಾರ್ಟ್ ಟ್ಯೂಟೋರಿಯಲ್. ಈ ವಿಡಿಯೋ ಹೆಂಗ್ ಮಾಡ್ಬೇಕ, ಇದಕ್ಕೆ AI ಟೂಲ್ ಯಾವ್ದು ಯೂಸ್ ಮಾಡ್ತಾರ, ಆಮೇಲೆ ಇದಕ್ಕೆ ಪ್ರಾಂಪ್ಟ್ ಏನ್ ಕೊಡ್ಬೇಕಂತ ಹೇಳಿ. ಓಕೆ, ಕೊಡ್ರಿ, ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ನೀವು ಫಾಲೋ ಮಾಡ್ರಿ, ಕಮೆಂಟ್ ಮಾಡ್ರಿ, ಪ್ರಾಂಪ್ಟ್ ತಗೋರಿ. ಓಕೆ, ನಂಗೆ ಏನೋ ಅಭ್ಯಂತರ ಇಲ್ಲ. ಬಟ್ ಇದ್ರೊಳಗೆ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಅವ್ರು ಪ್ರಾಂಪ್ಟ್ ಕೊಡಾಕತ್ತಾರ. ಓಕೆ, ವೆಬ್ಸೈಟ್ ಕೊಡಾಕತ್ತಾರ. ವೆಬ್ಸೈಟ್ ಯಾವುದೋ ವೆಬ್ಸೈಟ್ ನೀವು ಆಕ್ಸೆಸ್ ಮಾಡ್ಬೇಕ, ಅದರದ್ದು ಫೀಚರ್ಸ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ನೀವು ಲಾಗಿನ್ ಮಾಡ್ಬೇಕಾಗ್ತದೆ. ಓಕೆ, ಲಾಗಿನ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ ಕಣ್ಮುಚ್ಚಿ ಎಲ್ಲ ಅಲೋ 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 ಕೊಟ್ಬಿಡ್ತೀವಿ. ಇಲ್ಲೇ ಸ್ಕ್ಯಾಮ್ ಆಗೋದು. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಅವ್ರು ನಿಮ್ ಕಡೆ ಲಾಗಿನ್ ಮಾಡುವಾಗ ಏನ್ ಆಕ್ಸೆಸ್ ಕೇಳ್ತಾರಲ್ಲ, ಬರೀ ನಾನು ಒಂದು ಇದಕ್ಕೆ ಕಮೆಂಟ್ ಮಾಡಿದ್ದೆ. ನಾ ಆಕ್ಚುಲಿ ಏನ್ ಇದ್ರೊಳಗೆ ಫೈಂಡ್ ಔಟ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೇನೆ. ನೋಡ್ರಿಲ್ಲ, ಇದ್ರೊಳಗೆ ನಾನು ಅವ್ರಿಗೆ ಕಮೆಂಟ್ ಮಾಡಿದ್ದೆ. ಕಮೆಂಟಿಗೆ ಇವ್ರು ರಿಪ್ಲೈ ಮಾಡಿದ್ರ. ಇದ್ರೊಳಗೆ ನೋಡಿಲ್ಲ, ಸೆಂಡ್ ಮೆಕ್ಸ್ ಅಂತ ಮತ್ತೆ ಮೆಸೇಜ್ ಮಾಡಂದ್ರೆ ಇಲ್ಲಿ ಬಟನ್ ಬಂದಿತ್ತು ಅಂದ ರಿಪ್ಲೈ ಮಾಡಿದೆ. ಇದ್ರೊಳಗೆ ಒಂದು ಪ್ರಾಂಪ್ಟ್ ಲಿಂಕ್ ಬಂದೈತಿ. ಓಕೆ, ಪ್ರಾಂಪ್ಟ್ ಕ್ಲಿಕ್ ಮಾಡಿದ್ಮೇಲೆ ಇದು ಬೇರೆ ಟ್ಯಾಬ್ ಓಪನ್ ಆತ. ಕಂಪ್ಲೀಟ್ ಇಲ್ಲಿ ಪ್ರಾಂಪ್ಟ್ ಕೊಟ್ಟಿರು, ಲಾಂಗ್ ಪ್ರಾಂಪ್ಟ್ ಐತಿ, ಹೆಚ್ಚು ಕಮ್ಮಿ ಎಷ್ಟು 4 ಪೇಜ್ ಐತಿ ಪ್ರಾಂಪ್ಟ್ ಇದೆ. ಓಕೆ, ಪ್ರಾಂಪ್ಟ್ ಕಾಪಿ ಮಾಡಿದೆ. ದೆನ್ ಅಗೇನ್ ಇನ್ಸ್ಟಾಗ್ರಾಮಿಗೆ ಬಂದೆ. ಇಲ್ಲೇ ನಮ್ಗೆ ವೆಬ್ಸೈಟ್ ಬೇಕಲ್ಲ, ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದೆ. ಓಕೆ, ಈ ವೆಬ್ಸೈಟ್ ಒಳಗೆ ಹೆಂಗ್ ಬಂತಂದ್ರೆ, ನಾ ಇದು ಸಿಂಪಲಿ ವಿದೌಟ್ ಲಾಗಿನ್ ಯೂಸ್ ಮಾಡ್ಬೋದೇನೋ ಅನ್ಕೊಂಡೆ ಚೆಕ್ ಮಾಡಿದೆ. ಇಲ್ಲೇ ಮೀಡಿಯಾ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದೆ. ಓಕೆ, ಇಲ್ಲಿ ಅಪ್ಲೋಡಿಗೆ ಹೋಗಿ ನಾನು ಫಾರ್ ಎಕ್ಸಾಂಪಲ್ ಒಂದು 4 ಫೋಟೋ ಅಪ್ಲೋಡ್ ಮಾಡ್ತೀನಿ ಈಗ. ಓಕೆ, ಒಂದು 4 ಫೋಟೋ ಅಪ್ಲೋಡ್ ಮಾಡಿದೆ. ಓಕೆ, ಇಲ್ಲೇ ನೋಡಿದ್ ಬಂತಿಲ್ಲಿ, ಇಲ್ಲೇ ಆಕ್ಚುಲಿ ಸ್ಕ್ಯಾಮ್ ಆಗಂತಿದ್ದೆ. ಸೈನ್ ಅಪ್ ಫಾರ್ ಫ್ರೀ, ಸೈನ್ ಅಪ್ ಅಂತ ಕೊಟ್ಕೊಳ್ಳಿ. ಇವ್ರು ಜಸ್ಟ್ ಲಾಗಿನ್ ಮಾಡಕತ್ತಿಲ್ಲ, ನಮ್ದು ಕಂಪ್ಲೀಟ್ ಆಕ್ಸೆಸ್ ಕೇಳಾಕತ್ತಾರ ಇವ್ರು. ಓಕೆ, ಇಲ್ಲೇ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ಈಗ ಸದ್ಯಕ್ಕೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್, ಯಾಕಂದ್ರೆ ನಮ್ಮ ಎಲ್ಲ ಸೇಫ್ ಇರ್ತಾವ ಅಂತ ಹೇಳಿ ನಾವು ಗೂಗಲ್ನ ಪ್ರಿಫರ್ ಮಾಡ್ತೀವಿ. ಯಾವ್ದು ಅನ್ನೋನ್ ವೆಬ್ಸೈಟ್ ಲಾಗಿನ್ ಮಾಡಕತ್ತೇವ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್, ಲೈಕ್ ಇಮೇಲ್ದ ಮೇನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಯಾವುದೇ ಕಾರಣಕ್ಕೂ ಹಾಕಬೇಡ್ರಿ. ಇದು ಸೇಫ್ ಮೆಥಡ್. ಸೊ ಇಲ್ಲಿ ನಾವು ಇದು ಲಾಗಿನ್ ಅಂತ ಕೊಟ್ಕೊಳ್ಳಿ, ಇದು ಡೈರೆಕ್ಟ್ ಲಾಗಿನ್, ಜಸ್ಟ್ ಲಾಗಿನ್ ಆಗತ್ತಿಲ್ಲ, ನಮ್ದು ಕಂಪ್ಲೀಟ್ ಆಕ್ಸೆಸ್ ಕೇಳಾಕತ್ತಾರ ಇವ್ರು. ನೋಡಿ ಇಲ್ಲಿ ನೋಡ್ರಿ, ಹೊಸ ಲಾಗಿನ್ ಕೇಳಾಗತ್ತದ, ಸೀದಾ ನಮ್ದು ಗೂಗಲ್ ಅಕೌಂಟಿಗೆ ಲಾಗಿನ್ ಕೇಳಾಕತ್ತಾರ ಇವರು. ಇದಕ್ಕೆ ಏನಾರ ನಾ ಲಾಗಿನ್ ಕೊಟ್ಟೆ ಅಂದ್ರೆ 71 ಪ್ರೆಸ್ ಮಾಡಿ ನನ್ನ ಮೊಬೈಲ್ ಒಳಗೆ ಆಕ್ಸೆಸ್ ಕೊಟ್ಟೆ ಅಂದ್ರೆ ನನ್ನ ಮೊಬೈಲಿಗೆ ಬಂದಿದ್ದು ಇಮೇಲ್, ನಂದು ಗೂಗಲ್ಗೆ ಏನೇನು ಅಪ್ಲೋಡ್ ಮಾಡಿರ್ತಾನಲ್ಲ, ನನ್ನ ಡಾಕ್ಯುಮೆಂಟ್ಸ್, ಕಾಂಟ್ಯಾಕ್ಟ್ಸ್ ಪ್ಲಸ್ ನಂದು ಇಮೇಲ್ ಅಡ್ರೆಸ್ ಎಲ್ಲೆಲ್ಲ ಲಿಂಕ್ ಐತಲ್ಲ ಎಲ್ಲಾ ಆಕ್ಸೆಸ್ ಇವ್ರಿಗೆ ಹೋಗ್ಬಿಡ್ತೈತಿ. ಯಾಕಂದ್ರೆ ಇಮೇಲ್ ಅಡ್ರೆಸ್ ಇವ್ರದ್ದು ಕಂಪ್ಯೂಟರ್ ಒಳಗಾಗಲಿ, ಇವ್ರದ್ದು ಏನು ವೆಬ್ಸೈಟ್ ಮಾಡಿರ್ತಾರಲ್ಲ ಅದ್ರೊಳಗೆ ಎಲ್ಲ ನಮ್ಮ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕ್ಯಾಪ್ಚರ್ ಆಗಿಬಿಡ್ತಾವ. ಯಾರಿಗಾದ್ರೂ ನೀವು ನಿಮ್ದು ಇಮೇಲ್ ಐಡಿ ಅಂಡ್ ಪಾಸ್ವರ್ಡ್ ಲಾಗಿನ್ ಆಕ್ಸೆಸ್ ಕೊಡ್ಬೇಕಿತ್ತಂದ್ರೆ ಲಾಗಿನ್ ಆದ್ಮೇಲೆ ಅದಕ್ಕೆ ಕನ್ಫರ್ಮೇಶನ್ ಕೇಳ್ತೈತಿ, 2 ಸ್ಟೆಪ್ ವೆರಿಫಿಕೇಶನ್ ಅಂತಾರ. ಅದಕ್ಕೆ 2 ಸ್ಟೆಪ್ ವೆರಿಫಿಕೇಶನ್ ಸಂಬಂಧ ಏನದು ಲಾಗಿನ್ ಮಾಡ್ತಾರಲ್ಲ ಅದ ಕೇಳಾಕತ್ತಾರ ಇವ್ರು. ಇಲ್ಲ ಅದೇನಾರ ಲಾಗಿನ್ ಕೊಟ್ಟೆ ಅಂದ್ರೆ ಅವ್ರಿಗೆ ಇನ್ ಫ್ಯೂಚರ್, ಈಗ ಅನ್ಸಲ್ಲ, ಈಗ ಇದ್ದಿರುವಂತೂ ಹೋಗ್ತಾವ. ಅದ್ರ ಜೊತೆಗೆ ಇನ್ ಫ್ಯೂಚರ್ ಒಳಗೆ ಯಾವ ಇಮೇಲ್ ಥ್ರೂ ಲಾಗಿನ್ ಆದು, ಫಾರ್ ಎಕ್ಸಾಂಪಲ್ ನಮ್ಮ ಫೋನ್ ಪೇ ಇಲ್ಲ ಗೂಗಲ್ ಪೇ ಎಲ್ಲ ಕನೆಕ್ಟೆಡ್ ಇರ್ತಾವ. ಇದಕ್ಕೆ ಅವೇನ್ರ ಲಾಗಿನ್ಸ್ ಅವ್ರ ಕಡೆ ಹೋದು ಡೈರೆಕ್ಟ್ ಆಗಿ ಯಾವ್ದಾರ ಫ್ಯೂಚರ್ ನಾವು ಏನಾರ ನಮ್ಮ ಕಡೆ ಅಂತೂ ಇರ್ತಾವ. ಓಕೆ, ಅಲಾಂಗ್ ವಿತ್ ದಟ್ ದ ಸೇಮ್ ಇಮೇಲ್ ಎಲ್ಲಾನು ಆಲ್ರೆಡಿ ಶೇರ್ ಆಗ್ತಾವ. ಸೊ ಅಲ್ಲಿಂತ ಏನೈತಲ್ಲ ನಿಮ್ ಜೋಡಿ ಏನೋ ಸ್ಕ್ಯಾಮ್ ಆಗ್ಬೋದು. ಎಲ್ಲಾರು ಇಂಟೆನ್ಷನ್ ಚಲೋ ಇರ್ತಾವ ಅಂತ ಹೇಳಕ್ ಬರಂಗಿಲ್ಲ, ಎಲ್ಲಾರು ಕೆಟ್ಟವ್ರಂತ ಹೇಳಾಕತ್ತಿಲ್ಲ. ಬಟ್ ಏನೈತಲ್ಲ ಇಂಥವ್ ಸ್ಕ್ಯಾಮ್ ಆಗ್ತಿರ್ತಾವ. ನಿಮ್ ಡೇಟಾ ಎಲ್ಲ ಅವ್ರ ಕಡೆ ಇತ್ತಂದ್ರ ನಿಮ್ ಮೊಬೈಲ್ ಇನ್ನೊಬ್ರ ಕೈ ಕೊಟ್ಟರೆ ಅಂದ್ರೆ ಸ್ಕ್ಯಾಮ್ ಮಾಡಂಗಿಲ್ಲ ಅಂತ ಏನ್ ಗ್ಯಾರಂಟಿ. ಸೊ ಅದಕ್ಕೆ ಹೇಳ್ತೀನಿ, ಇಂಥ ವಿಡಿಯೋಸ್ ಇಂಥವು ಏನ್ ಬರಾಗತ್ತಲ್ಲ AI ಟ್ರೆಂಡಿಂಗ್, ಓಕೆ ಟ್ರೆಂಡ್ ಯೂಸ್ ಮಾಡ್ರಿ, ನಾ ಬ್ಯಾಡ್ ಅನ್ನಂಗಿಲ್ಲ. ಟ್ರೆಂಡ್ ಫಾಲೋನು ಮಾಡ್ರಿ, ಎಲ್ಲ ಅಪ್ಲೈ ಮಾಡ್ರಿ. ಬಟ್ ಏನೈತಲ್ಲ ಸೇಫ್ ಮೆಥಡ್ ಅಪ್ಲೈ ಮಾಡ್ರಿ. ಸೇಫ್ ಮೆಥಡ್ ಅಪ್ಲೈ ಮಾಡಿದ್ರೆ ನಿಮ್ಗೂ ಒಳ್ಳೇದು. ಆಮೇಲೆ ನೀವು ಏನ್ ಸೇವಿಂಗ್ಸ್ ಮಾಡಿರ್ತೀರಿ, ನಿಮ್ ಪೂರ ಜೀವನ ಪೂರ್ದ ದುಡ್ದ ಯಾರು ₹1 ಫ್ರೀ ಕೊಡಂಗಿಲ್ಲ. ಬಟ್ ಏನೋ ಫ್ರೀ ಕೊಡಾಕತ್ತಾರ, ಅದ್ರ ಬಿಹೈಂಡ್ ದ ಸೀನ್ ಏನಾದ್ರೂ ಅವ್ರು ಬೇರೆ ಇಂಟೆನ್ಷನ್ ಇಟ್ಕೊಂಡೆ ಕೊಟ್ಟಿರ್ತಾರೆ. ಯಾರು ಏನೋ ಫ್ರೀ ಕೊಡಂಗಿಲ್ಲ. ಯಾರು ಭಿಕ್ಷಕ ಬಂದ್ರು ನಾವು ₹1 ಕೊಡ್ಬೇಕಂದ್ರೆ 20 ಸರಿ ವಿಚಾರ ಮಾಡ್ತೀವಿ. ಓಕೆ, ಇವರೆಲ್ಲ ಕಂಪ್ಲೀಟ್ ಆಕ್ಸೆಸ್ ಫ್ರೀ.
ನಾ ಇದ್ರದ್ದು ಕಾಸ್ಟ್ ಚೆಕ್ ಮಾಡೋದಿದೆ, ಮಂತ್ಲಿ $11 ಸಮಥಿಂಗ್ ಐತೆ, ಅಂದ್ರೆ 1100-1200 ರೂಪಾಯಿ ಬರ್ತೈತಿ ಇಂಡಿಯನ್ ರುಪೀಸಿಗೆ. ಅಂದ್ರೆ ಅಂತದ ಫೀಚರ್ ಇವ್ರು ಕಂಪ್ಲೀಟ್ ಫ್ರೀ ಕೊಡ್ತಾರಂದ್ರೆ ಯಾಕೆ ಕೊಡ್ತಾರೆ? ಸೊ ಇಂಥವೇನ್ರ ಇರ್ತಾವ. ಸೊ ಇನ್ ಫ್ಯೂಚರ್ ಏನ್ರ ಇಂಥವೇನ್ರ ಯೂಸ್ ಮಾಡ್ತಿದ್ರೆ ಕಂಪ್ಲೀಟ್ ಸೇಫ್ ಆಗಿರೋದು ಯೂಸ್ ಮಾಡ್ರಿ, ಟ್ರಸ್ಟೆಡ್ ಆ್ಯಪ್ಸ್ ಯೂಸ್ ಮಾಡ್ರಿ. ಆಮೇಲೆ ಇಂಥವು ಏನು ನಿಮ್ಮ ಟ್ರೆಂಡ್ ಫಾಲೋ ಮಾಡ್ತಿರ್ತಾರಲ್ಲ ನಿಮ್ಮ ಫ್ರೆಂಡ್ಸ್, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಲರ್ಟ್ ಮಾಡಿರಿ ಅವ್ರಿಗೆ, ನೀವು ಅಲರ್ಟ್ ಆಗಿರಿ. ಇಂಥ ಯೂಸ್ಫುಲ್ ಕಂಟೆಂಟಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.